ಈ ಇರಾನ್ನವರು ಮತ್ತು ಅಮೇರಿಕದವರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಅಮೇರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅದೇ ಒಪ್ಪಂದಕ್ಕೆ ಮಾತುಕತೆಗೆ ಹೋಗಿದ್ರಲ್ಲ, ಇವ್ರು ಏನು ಹೇಳಿದ್ದಾರೆ ಅಂತಂದರೆ, ಇರಾನ್ ತನ್ನ ಅಣ್ವಸ್ತ್ರ ಕನಸು ಕೈ ಬಿಡಬೇಕು ಎಂಬುದು ನಮ್ಮ ಮುಖ್ಯ ಬೇಡಿಕೆ ಆಗಿತ್ತು. ಆದರೆ ಇರಾನ್ ಅದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಈ ಮಾತುಕತೆ ವಿಫಲ ಆಯಿತು. ಇದು ಇರಾನ್ಗೆ ಬ್ಯಾಡ್ ನ್ಯೂಸ್ ಅನ್ನೋದನ್ನು ಅಮೇರಿಕ ಹೇಳ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅಗಾರ್ಚಿ ಇವರು ಕೂಡ ಮಾತುಕತೆಗೆ ಹೋಗಿದ್ರು. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮಾತುಕತೆ ಸರಾಗವಾಗಿ ಸಾಗಿತ್ತು, ಆದರೆ ವ್ಯಾನ್ಸ್ಗೆ ನೆತನ್ಯಾಹು ಕರೆ ಮಾಡಿದಾಗ ಸಭೆ ಇಸ್ರೇಲ್ ಹಿತಾಸಕ್ತಿಯಿಂದ ಕಿತ್ತೋಯ್ತು ಅಂತ ಹೇಳ್ತಾ ಇದ್ದಾರೆ. ಯುದ್ಧದಿಂದ ಸಾಧಿಸೋಕೆ ಸಾಧ್ಯವಾಗದ್ದನ್ನು ಇಲ್ಲಿ ಸಾಧಿಸೋಕೆ ಅಮೆರಿಕ ಯತ್ನಿಸಿತ್ತು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅಂದರೆ ಈ ಹೋರ್ಮುಜ್ನ ವಶಪಡಿಸ್ಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರಲ್ಲ ಯುದ್ಧದಲ್ಲಿ, ಬಟ್ ಅದು ಸಾಧ್ಯ ಆಗಲಿಲ್ಲ. ಅದನ್ನು ಇವ್ರು ಮಾತುಕತೆಯಲ್ಲಿ ಪ್ರಯತ್ನ ಪಡಕ್ಕೆ ಬಂದರು, ಬಟ್ ಅದು ವರ್ಕೌಟ್ ಆಗಲಿಲ್ಲ ಅನ್ನೋದನ್ನು ಇರಾನ್ ಅವ್ರು ಹೇಳ್ಕೊಳ್ತಾ ಇರೋದು. ಈಗ ಹಾಗಾದರೆ ಮುಂದಿನ ಕತೆ ಏನು? ಮತ್ತೆ ಸಂಧಾನ ಸಭೆ ನಡೆಯುತ್ತಾ ಅಲ್ವಾ ಯುದ್ಧ ಆಗತ್ತಾ? ಇದಲ್ವಾ ಎಲ್ರಿಗೂ ಇರುವಂಥ ಪ್ರಶ್ನೆ. ಭಾನುವಾರ ಪಾಕ್ನಲ್ಲಿ ನಡೆದಂಥ ಅಮೆರಿಕ ಇರಾನ್ ಸಂಧಾನ ವಿಫಲವಾದಂಥ ಬೆನ್ನಲ್ಲೇ ಮುಂದೇನು ಎಂಬ ಪ್ರಶ್ನೆ ಎದ್ದಿದೆ. ಮುಂದಿನ ಸುತ್ತಿನ ಮಾತುಕತೆ ಬಗ್ಗೆ ಉಭಯ ದೇಶಗಳು ಯಾವುದೇ ಸುಳಿವನ್ನು ನೀಡಿಲ್ಲ. ಮಾತುಕತೆ ನಡೆಯದೇ ಇದ್ದರೆ ಆಗೇನು, ಮತ್ತೆ ಯುದ್ಧ ಅನಿವಾರ್ಯ ಆಗಲಿದೆಯೇ, ಆಗುವುದಾದರೆ ಟ್ರಂಪ್ ಎಚ್ಚರಿಸಿದಂತೆ 24 ಗಂಟೆಗಳಲ್ಲೇ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಇವಾಗ ಟ್ರಂಪ್ ಏನು ಹೇಳ್ತಾ ಇರೋದು, ಇರಾನ್ ಫಿನಿಶ್ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಟೋಲ್ಗೆ ಅವಕಾಶ ನೀಡದೆ ಜಲಸಂಧಿ ಬಂದು ಅಮೆರಿಕ ಅಧ್ಯಕ್ಷ ಹೇಳ್ತಾ ಇರೋದು, ಹೋರ್ಮುಜ್ ಬಂದ್ ಮಾಡಿದ್ರೆ ನಾವು ತಕ್ಕ ಶಾಸ್ತಿಯನ್ನು ಕೊಡಬೇಕಾಗತ್ತೆ ಅಂತ ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ನಡೆದಂಥ ಇರಾನ್ ಅಮೆರಿಕ ಸಂಧಾನ ಮಾತುಕತೆ ವಿಫಲಗೊಂಡಂತ ಬೆನ್ನಲ್ಲೇ ಇರಾನ್ ವಿರುದ್ಧ ಮತ್ತೆ ಸಿಡಿದೆದ್ದಿರುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ಅಣ್ವಸ್ತ್ರ ಹೊಂದುವುದರಿಂದ ಹಿಂದೆ ಸರಿಯುವುದಕ್ಕೆ ಒಪ್ತಾ ಇಲ್ಲ, ಅದರಿಂದ ಅಳಿದುಳಿದಿರುವಂಥ ಇರಾನನ್ನು ನಮ್ಮ ಸೇನೆ ನಾಶ ಮಾಡಲಿದೆ ಅಂತ ಎಚ್ಚರಿಸಿದ್ದಾರೆ. ಅಲ್ಲಿನ ಇರಾನ್ನ ಪಾಲಿಗೆ ಸಂಪತ್ತು ಸೃಷ್ಟಿಯ ಹೊಸ ಮೂಲವಾಗಿ ಹೊರಹೊಮ್ಮಿರುವಂಥ ಮತ್ತು ಜಗತ್ತನ್ನು ಬೆದರಿಸೋಕೆ ಇರಾನ್ ಅಸ್ತ್ರವಾಗಿ ಬಳಸ್ತಾ ಇರುವ ಹೋರ್ಮುಜ್ ಜಲಸಂಧಿ ಬಂದ್ ಮಾಡಿ ಅಲ್ಲಿ ಇರಾನ್ಗೆ ಹಫ್ತಾ ನೀಡಿ ಸಾಗುವ ಎಲ್ಲ ದೇಶಗಳ ಹಡಗುಗಳನ್ನು ತಡೆದು ಘೋಷಣೆ ಮಾಡಿದ್ದಾರೆ. ಈ ಮುಖಾಂತರವಾಗಿ ವೆನಿಜುವೆಲಾವನ್ನು ಆರ್ಥಿಕವಾಗಿ ಕಟ್ಟಾಕಿದ್ದಾರೆ ಅಂತ ಇರಾನನ್ನು ಆರ್ಥಿಕವಾಗಿ ಕಟ್ಟಾಕುವಂಥ ಸುಳಿವನ್ನು ಕೂಡ ಅಮೆರಿಕ ಇದೇ ಸಂದರ್ಭದಲ್ಲಿ ನೀಡ್ತಾ ಇರುವಂಥದ್ದು.